ಸಿಸ್ಟರ್, ಪೇಷಂಟ್ ಯಾವ ರೆಸ್ಪಾನ್ಸು ತೋರಿಸ್ತಾ ಇಲ್ಲ. ಅಬ್ಸರ್ವೇಷನಲ್ಲಿರಲಿ. ಏನಾದ್ರು ಮೂವ್ಮೆಂಟ್ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಡಾಕ್ಟರ್. ಅವ ಎದ್ದೇಳವ, ಎದ್ದೇಳು ಬಂಗಾರ, ಎದ್ದೇಳು. ಅವ್ರಿಗೆಲ್ಲ ಹೇಳುವ, ನಮ್ಮವ್ರಿಗೆ ಏನು ಆಗಿಲ್ಲ ಅಂತ ನೀನಾದ್ರೂ ಹೇಳು ಬಂಗಾರ. ನೀ ಬೆಟ್ಟ ಆಗೈತೆ, ಆದ್ರೆ ನೀ ಕಣ್ಬಿಡ್ತೀಯ. ಕಣ್ಬಿಟ್ಟು ನಾನು ಕಟ್ಟಿ ಅಂತ ತಪ್ಕೊಂಡು ಮಾತಾಡ್ತೀಯ. ಹಂಗೆ ನಮ್ಮವ್ರು ಕೂಡ ಬರ್ತಾರೆ, ನಂತ ಮಾತಾಡ್ತಾರಲ್ಲ ಬಂಗಾರ. ಬಂಗಾರ ಕಾಳಿ, ಸ್ನೇಹನ್ಗಿಂತ ಫೋನ್ ಮಾಡಿ ನೋಡುಮ್ಮ. ಬ್ಯಾಡ ಬಿಡು. ನೀನು ಒಳ್ಳೆ ಒಂದ್ಕಿಂತ ಫೋನ್ ಮಾಡಿ ನೋಡವೆ. ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಫೋನು ಸ್ವಿಚ್ ಆಫ್ ಅಂತ ಬತ್ತೈತೆ. ಆಗಲೇ ಬ್ಯಾಗ್ ತಗೊಂಡು ತಯಾರಾಗ್ಬಿಟ್ಯಾ? ಅದನ್ನ ಮಡಗು, ಸ್ನೇಹ ಬರಲಿ, ಆಮೇಲೆ ಹೋಗುವಂತೆ. ಫೋನ್ ಆಫ್ ಆಗ್ಬಿಟ್ಟೈತಲ್ಲ, ಸ್ನೇಹ ಏನಾದರೂ ಇಲ್ಲಿಗೆ ಬಂದ್ಬಿಟ್ರೆ? ಹಂಗಾದ್ರೂ ಏನಂತ ಬ್ಯಾಗ್ ಮಡ್ಗವಿ. ಸಹನಾ, ಅಪ್ಪಯ್ಯ, ಸ್ನೇಹ ಏನಾದರೂ ನಿಮಗೆ ಫೋನ್ ಮಾಡಿಲ್ಲ? ಅಯ್ಯೋ ನೋಡಿ, ನಿಮ್ಮನ್ನ ಕೇಳೋದೇ ಮರ್ತೋಗ್ಬಿಟ್ಟೆ. ಬತೀನಿ ಅಂದ್ಲು ಅಲ್ವಾ? ಪೊಲೀಸ್ನವನಾಗಿದ್ದರೂ ನನಗೆ ಈ ವಿಷಯ ಹೇಳೋಕ್ಕೆ ಧೈರ್ಯನೇ ಬರ್ತಿಲ್ಲ. ಇಷ್ಟು ದಿನದಲ್ಲಿ ನೀನೆಷ್ಟು ಸಂತೋಷವಾಗಿರೋದನ್ನು ಇವತ್ತೇ ನಾನು ನೋಡ್ತಿರೋದು. ಇದನ್ನು ನಾನು ಹೇಗಮ್ಮ ಕಿತ್ಕೊಳ್ಳಿ? ಅಜ್ಜಿ, ನೀವು ಮನೆಗೆ ಬರಗಂದ್ರೆ ಬನ್ನಿ. ಚೋಟು, ನೀನು ಬತ್ತೀಯಾ? ನೀವು ಎಲ್ಲರೂ ಬಂದರೆ ಅವಶ್ಯಾನೇ ಖುಷಿ ಪಡ್ತಾಳೆ. ಅಯ್ಯೋ ಬ್ಯಾಡ ಬಿಡಿ, ಈಗ ನಾನು ಹೋದರೆ ಅವ್ವನ ಜೊತೆ ಜಗಳ ಆಡ್ತಾಳೆ. ನೀವೆಲ್ಲರೂ ಮುಂದಿನಕಿತ ಬರೆಯವ್ರಂತೆ. ನೀನು ಬದುಕಿರೋ ವಿಷಯನ ನಾನು ಸ್ನೇಹ ಹತ್ರ ಮುಚ್ಚಿಟ್ಟಿದ್ದೆ. ಈಗ ಸ್ನೇಹನ ಸಾವನ್ನು ನಿನ್ನ ಹತ್ರ ಮುಚ್ಚಿಡೋಂಗೆ ಆಗೋಯ್ತಲ್ಲಮ್ಮ. ಯಾವನೋ ಕೈಲಾಗದೆ ಇರೋನ್ ಮಾಡೋ ಹಾಗೆ. ಅವ್ರಿಬ್ರು ಸಾಯ್ತಾರೆ ಅಂತ ತಾನೇ ನೀನು ನಂಗೆ ಹೇಳಿದ್ದು. ಆ ಬಂಗಾರಮ್ಮ ಸತ್ತು ಈ ಸ್ನೇಹ ಆದ್ರೂ ಉಳ್ಕೊಂಡಿದ್ದಿದ್ರೆ ಅವಳಿಗೊಂದು ಭಯನಾದ್ರೂ ಇರ್ತಿತ್ತು. ಆದ್ರೀಗ ಅವಳು ಹೋಗಿ ಇವಳು ಉಳ್ಕೊಂಡಿದ್ದಾಳೆ. ಒಳ್ಳೇದೇ ತಾನೆ. ನಮ್ಮ ಹಿಂದೆ ಬಿದ್ದಿದ್ದು
ಆ ಡಿ ಸಿ ಅವಳು ಸತ್ತೋದ್ಲಲ್ಲ, ಇನ್ನು ಉಳ್ಕೊಂಡಿರೋದು ಇವಳೊಬ್ಳು. ಇವಳನ್ನ ಎತ್ತೋಣ ಬಿಡಮ್ಮ. ಬಂಗೋರಮ್ಮನ ಬಗ್ಗೆ ಏನೋ ಗೊತ್ತು ನಿಂಗೆ? ಸಿಂಹನ ಒಂದು ಸತಿ ಬೋನ್ ಒಳಗಡೆ ತಳ್ಳಬಹುದು, ಸರ್ಕಸ್ನಲ್ಲೂ ಆಡಿಸಬಹುದು. ಆದ್ರೆ ಒಂದು ಸತಿ ಮತ್ತೆ ಅದು ಕಾಡು ಒಳಗಡೆ ಹೋದ್ರೆ ವಾ, ಅವಳು ನಮ್ ಗೋಡೌನಲ್ಲಿ ಕೈ ಕಟ್ಕೊಂಡು ಬಿದ್ದಿದ್ಲು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳಿಲ್ಲಿ ನಮ್ಮ ಹತ್ರ ಮುಚ್ಕೊಂಡಿದ್ದಿದ್ದು ಅವಳ ಕುಟುಂಬದವ್ರಿಗೆ ಏನೂ ಆಗ್ಬಾರ್ದು ಅಂತ. ಹಾಗೀಗ ಅವಳು ಸೊಸೆನೇ ಸತ್ತು ಹೋಗಿದ್ದಾಳೆ. ಸುಮ್ಕೆ ಬಿಡೋದಿಲ್ಲ ಕಲಿಯೋಳು, ಸುಮ್ಮನೆ ಬಿಡೋದಿಲ್ಲ ಅವಳು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಇದ್ದಾಳಲ್ಲಮ್ಮ. ಅಮ್ಮ ಹಾಗೆ ನೋಡ್ಬೇಡ, ಅವಳನ್ನ ಅಲ್ಲೇ ಮುಗಿಸೋಣ. ಅಲ್ಲಿವರೆಗೂ ನಾವು ಪೊಲೀಸವ್ರ ಕಣ್ಣಿಗೆ ಕಾಣ್ದೇ ಇರತ್ತಿ ಓಡಾಡೋಣಮ್ಮ.